ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫಾರೆಸ್ಟ್ ಅನ್ನೋ ಕನ್ನಡ ಸಿನಿಮಾ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಈಗ ತಾನೇ ರಿಲೀಸ್ ಆಯಿತು. ನಾನು ಕೂಡ ನೋಡ್ಕೊಂಡು ಬಂದೆ. ಪ್ರೈಮ್ ವಿಡಿಯೋದಲ್ಲಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಸಿನಿಮಾದ ಕಥೆ ವಿಷಯಕ್ಕೆ ಬಂದರೆ, ರಾಂಪುರದ ಅವಳಿ ಅನ್ನೋ ಬೆಟ್ಟದಲ್ಲಿ ನಿಧಿ ಹುಡುಕಲು ಹೋದಂಥ 5 ಜನರ ಕಥೆಯಾಗಿದೆ. ಅವರು 5 ಜನರಿಗೂ ಕೂಡ ಅವರಲ್ಲೇ ಆದಂಥ ಒಂದೊಂದು ಸಮಸ್ಯೆಗಳಿವೆ. ಮತ್ತು ಮೇಲೆಯಾಗಿ ದುಡ್ಡಿನ ಸಮಸ್ಯೆ ಇದೆ. ಈ ಕಾರಣಕ್ಕೆ ಅಲ್ಲಿ ಸಂಪತ್ತು ಸಿಗುತ್ತೆ, ನಿಧಿ ಸಿಗುತ್ತೆ ಅನ್ನೋ ಒಂದು ವಿಷಯನ ಕಾರಣ ಇಟ್ಕೊಂಡು ಅವರು ಆ ಒಂದು ಫಾರೆಸ್ಟ್ಗೆ ಹೋಗ್ತಾರೆ ನಿಧಿನ ಹುಡ್ಕೋಕೆ. ಅದಾದ ನಂತರ ಅವರು ಹುಡುಕುವುದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಎದುರಾದಂತಹ ಸನ್ನಿವೇಶಗಳೇನೇನು, ಸಮಸ್ಯೆಗಳು ಯಾವುವು, ಅವರು ಸಿಗ್ತಾ ಇಲ್ವಾ ಅನ್ನೋದು ಈ ಒಂದು ಸಿನಿಮಾದ ಟೋಟಲ್ ಕಥೆಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಕ್ಯಾಸ್ಟ್ ವಿಚಾರಕ್ಕೆ ಬಂದರೆ, ಅನೀಶ್ ತೇಜೇಶ್ವರ್, ಚಿಕ್ಕಣ್ಣ, ಗುರುನಂದನ್, ಅರ್ಚನಾ ಕೊಟ್ಟಿಗೆ, ಶರಣ್ಯ ಶೆಟ್ಟಿ, ರಂಗಾಯಣ ರಘು ಮುಂತಾದ ಪಾತ್ರದವರು ಕೂಡ ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸಿನಿಮಾವನ್ನು ಡೈರೆಕ್ಟ್ ಮಾಡಿರೋದು ಚಂದ್ರಮೋಹನ್ ಅವರು. ಮತ್ತು ಮೇಲಾಗಿ ಒಂದು ಸಿನಿಮಾ ಕತೆ ಇಷ್ಟ ಆಗಿತ್ತು. ಮತ್ತು ಈ ಒಂದು ಸಿನಿಮಾದ ಪಾತ್ರವರ್ಗ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಕ್ಕಣ್ಣವ್ರು ಅಂದ ಕೂಡಲೇ ಕಾಮಿಡಿಗೆ ಅಲ್ಲಿ ಬರ ಇರಲ್ಲ ಅಂತಲೇ ಹೇಳ್ಬೋದು. ಹಾಗೆ ರಂಗಣ್ಣ ರಘು ಅವರು ತುಂಬ ಸೀನಿಯರ್ ಆ್ಯಕ್ಟರ್. ಹಾಗೆ ಪ್ಲಸ್ ಅವರು ಕೊಟ್ಟಿರೋಂಥ ಪಾತ್ರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋವಂಥ ಒಬ್ಬ ಕಲಾವಿದರು ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ಸಿನಿಮಾದಲ್ಲಿ ಪಾತ್ರವರ್ಗಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ. ಹಾಗಾಗಿ ಒಂದು ಸಿನಿಮಾದ ಪಾತ್ರವರ್ಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಸಿನಿಮಾದ ಮೇನಾಗಿ ಕೆಲವರು ಈ ಒಂದು ಸಿನಿಮಾ ಹಾರರು, ದೆವ್ವ, ಆತ್ಮ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇದೊಂದು ಸಿನಿಮಾ ಒಂದು ಅಡ್ವೆಂಚರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಕಾಡು, ಆ ಆತ್ಮ, ಆ 3 ಸುಳಿಯಲ್ಲಿ 5 ಮಂದಿ ಸಿಕ್ಕಿಕೊಳ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಹೇಗೆ ಅನ್ನೋ ಒಂದು ಕುತೂಹಲ ಈ ಒಂದು ಇಡೀ ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮನುಷ್ಯ ಯಾವ ರೀತಿ ಒಂದು ಆಸೆ ಪಡ್ತಾನೆ, ಅತಿ ಆಸೆ ಪಟ್ಟರೆ ಯಾವ ರೀತಿ ಗತಿಗೇಡೋ ಅನ್ನೋ ರೀತಿಯಲ್ಲಿ ಆಗುತ್ತೆ ಅನ್ನೋದು ಸ್ವಲ್ಪ ಒಂದು ಎಳೆ ರೀತಿ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಯಾವ ರೀತಿ ಈ ಒಂದು ಸಿನಿಮಾದಲ್ಲಿ ಮೇನಾಗಿ ಹೈಲೈಟ್ ಆಗೋದೇ ಕಾಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಪ್ಲಸ್ ಕೂಡ ಅದೇ ಅಂತಲೇ ಹೇಳ್ಬೋದು. ಕಾಮಿಡಿ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಕ್ಕಣ್ಣವರು ಅಲ್ಲಿದ್ದಾರೆ ಅಂದರೆ ಕಾಮಿಡಿಗೆ ಬರ ಇಲ್ಲ. ಅವ್ರ ಜೊತೆಗೆ ಸಾಥ್ ಕೊಡ್ತಾ ರಂಗಣ್ಣ ರಘು ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಕೂಡ ಆ ಒಂದು ಕಾಮಿಡಿನ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಡೀ ಸಿನಿಮಾ ಥ್ರೂಔಟು ಕಾಮಿಡಿಯಲ್ಲಿ ನಗ್ತಾ ಪ್ಲಸ್ ಆ ಒಂದು ಸಸ್ಪೆನ್ಸ್ನ ಉಳಿಸ್ಕೋತಾ ಹೋಗುತ್ತೆ ಈ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರುವಂಥ ಚಂದ್ರಮೋಹನ್ ಅವರು ಆ ಕೆಲಸನ ನಾವು ಮೆಚ್ಚಲೇಬೇಕು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಮಿಡಿ ಸಿನಿಮಾಗಳು ಆ್ಯಕ್ಚುಲಿ ರೀಸೆಂಟಾಗಿ ಕಮ್ಮಿ ಆಗಿತ್ತು. ಹೀಗಾಗಿ ಇದು ಕೂಡ ಒಂದು ಒಳ್ಳೆ ಕಾಮಿಡಿ ಜಾನರು. ಕಾಮಿಡಿ ಸಿನಿಮಾಗಳಿಗೆ ಇಷ್ಟಪಡೋರಿಗೆ ಕಾಮಿಡಿ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೇವಲ ಕಾಮಿಡಿ ಇಲ್ಲದೆ ಇದೊಂದು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಫನ್ ರೈಡ್ ಮಾಡಿದ ರೀತಿಯಲ್ಲಿ ಒಂದು ಕಾಡಲ್ಲಿ ಅಂತ ಈ ಒಂದು ಸಿನಿಮಾ ತೋರಿಸ್ಕೊಡುತ್ತೆ. ಹಾಗೆ ಇಷ್ಟ ಆಗಿತ್ತು ಈ ಒಂದು ಸಿನಿಮಾದ ಪಾಸಿಟಿವ್. ಈ ಒಂದು ಸಿನಿಮಾದ ನೆಗೆಟಿವ್ ಅಂದರೆ, ನೆಗೆಟಿವ್ ಅಂತ ಅಷ್ಟೊಂದೇನೋ ಕಾಣಿಸಲ್ಲ. ಆದರೆ ಕೆಲವೊಂದು ಅಂದರೆ ಸೆಕೆಂಡ್ ಹಾಫು ಸ್ವಲ್ಪ ಲಿಟಲ್ ಬೋರಿಂಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಕೆಲವೊಂದು ಪ್ರೊಸೀಡಿಂಗ್ಸ್ಗಳು ತುಂಬ ಫಾಸ್ಟಾಗಿ ಆಗದಿರೋ ಕಾರಣ ನಮಗೆ ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಆದರೆ ಅದನ್ನು ಮತ್ತೆ ಕೆಲವೊಂದು ಕಾಮಿಡಿಗಳ ಮೂಲಕ ತುಂಬಾ ಚೆನ್ನಾಗಿ ಎತ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಸೆಕೆಂಡ್ ಹಾಫು ಸ್ವಲ್ಪ ಬೋರು, ಬಟ್ ಆದರೂ ಕೂಡ ಸಿನಿಮಾ ಹೇಗೋ ನೋಡ್ಸ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ಫಾರೆಸ್ಟ್ ಅನ್ನೋ ಸಿನಿಮಾ ಮೇಲಾಗಿ ತುಂಬ ಚೆನ್ನಾಗಿರೋವಂಥ ಸಿನಿಮಾ. OTTಗೆ ಬಂದಿದೆ. ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡವರು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ಈ ಒಂದು ಸಿನಿಮಾದ ರಿವ್ಯೂ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕು, ಶೇರು, ಕಾಮೆಂಟು ಮಾಡಿ ಅಂತ ಕೇಳ್ಕೊತೀನಿ.